ಓಕೆ ಮಕ್ಕಳ, ಇಂದಿನ ಕ್ಲಾಸ್ನಲ್ಲಿ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ 5 physical quantities. One is path length, displacement, speed, velocity and acceleration. ಈ 5 ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಡೆಫಿನೇಷನ್ ಜೊತೆಗೆ SI ಯೂನಿಟ್ನ ಸ್ಟಡಿ ಮಾಡಿದ್ದು. ಆ್ಯಂಡ್ what is the difference between path length and displacement, what is the difference between speed and velocity, and what is the definition of acceleration ಅನ್ನೋದನ್ನು ನೋಡಿದ್ದು. ಎಕ್ಸಾಮ್ನಲ್ಲಿ ನಿಮಗೆ ಪದೇ ಪದೇ ರೈಟ್ ಎನಿ 2 or 3 ಡಿಫ್ರೆನ್ಸ್ ಬಿಟ್ವೀನ್ ಪಾತ್ ಲೆಂತ್ ಆರ್ ಡಿಸ್ಪ್ಲೇಸ್ಮೆಂಟ್ ಅಥವಾ ರೈಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಅಂತ ನಿಮಗೆ 2 to 3 ಮಾರ್ಕ್ಸ್ಗೆ ರೈಸ್ ಆಗ್ತಾನೆ ಇರುತ್ತೆ ಕ್ವಶನ್ನು. ಓಕೆ ಫೈನ್. ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡೋಣ, ವಿ ವಿಲ್ ಡಿಸ್ಕಸ್ ಅಬೌಟ್ ದ ಗ್ರಾಫಿಕಲ್ ನೇಚರ್ ಆಫ್ ದಿ ಮೋಷನ್. ಅಂದರೆ ಒಂದು ಮೋಷನನ್ನು ಯಾವ ಥರ ಒಂದು ಗ್ರಾಫ್ ರೂಪದಲ್ಲಿ ತೋರ್ಸೋಕ್ಕೆ ಸಾಧ್ಯ, ಎಷ್ಟು ಟೈಪ್ ಆಫ್ ಗ್ರಾಫ್ ಇದೆ. ಓಕೆ, ಗ್ರಾಫ್ ರೂಪದಲ್ಲಿ ನಾವು ಒಂದು ಬಾಡಿ ಮೋಷನನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ದೇರ್ ಆರ್ ಜನರಲಿ 2 ಟೈಪ್ಸ್ ಆಫ್ ಗ್ರಾಫ್. ಒಂದು ಪೊಸಿಷನನ್ನು ರೆಪ್ರೆಸೆಂಟ್ ಮಾಡೋಕ್ಕೆ, ದಟ್ ಈಸ್ ಸೋ ಕಾಲ್ಡ್ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಕರಿತೀವಿ ನಾವು. ಇಟ್ ಈಸ್ ಆಲ್ಸೋ ಕಾಲ್ಡ್ PT ಗ್ರಾಫ್ ಅಂತಲೂ ಕರೀತಾರೆ. ಆ್ಯಂಡ್ ಎರಡನೇ ಗ್ರಾಫು ವೆಲಾಸಿಟಿ ಟೈಮ್ ಗ್ರಾಫ್ ಟು ರೆಪ್ರೆಸೆಂಟ್ ದ ಟೈಪ್ ಆಫ್ ವೆಲಾಸಿಟಿ ಆರ್ ವೆಲಾಸಿಟಿ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಕರಿತಾ ಬರ್ತೀವಿ. ಇವೆರಡೂ ಗ್ರಾಫ್ಗಳಿಗೆ ಹೋಗೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಡಿಸ್ಕಸ್ ದ ಟೈಪ್ಸ್ ಆಫ್ ಸ್ಪೀಡಲ್ಲಿ ಮತ್ತು ವೆಲಾಸಿಟಿಲಿ ಯಾವ್ಯಾವ ಟೈಪ್ಸ್ ಆಫ್ ಸ್ಪೀಡ್ ಮತ್ತು ಯಾವ್ಯಾವ ಟೈಪ್ಸ್ ಆಫ್ ವೆಲಾಸಿಟಿ ಇದೆ, ಆ್ಯಸ್ ವೆಲ್ ಆಸ್ ದ ಆಕ್ಸಲರೇಷನ್ ಅನ್ನೋದನ್ನು ನೋಡ್ತಾ ಬರೋಣ. ರೈಟ್, ಒಂದನ್ನು ಕಲಿತ್ರೆ ಅಲ್ಲಿ ಇನ್ನೆರಡು ಸುಲಭವಾಗಿ ಬರುತ್ತೆ. ಮೀನ್ಸ್ ಈ ಮೂರೂ ಫಿಸಿಕಲ್ ಕ್ವಾಂಟಿಟಿಗಳನ್ನ ಸೇಮ್ ಟೈಪ್ಸ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಯೂನಿಫಾರ್ಮ್ ಒನ್. ಫಾರ್ ಎಕ್ಸಾಂಪಲ್, ನಾವು ಫಸ್ಟು ಸ್ಪೀಡನ್ನು ತಗೊಳ್ಳೋದಾದರೆ ಯೂನಿಫಾರ್ಮ್ ಸ್ಪೀಡ್ ಅಂತಲೇ ಕರ್ಕೊಳ್ಳೋದಾದರೆ, ಯೂನಿ ಅಂದರೆ ಏನು, ಸೇಮ್ ಅಂತ ಅರ್ಥ. ಅಂದರೆ ಸೇಮ್ ಸ್ಪೀಡಲ್ಲಿ ಒಂದು ಬಾಡಿ ಮೂವ್ ಆಗಬೇಕು ಅಂದರೆ ಅರ್ಥ ಏನಾಗಿರಬೇಕು, ಒಂದು ಯಾವುದೋ ಒಂದು ಬಾಡಿ ಮೂವ್ ಆಗ್ತಾ ಇರುತ್ತೆ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ತಿಳ್ಕೊಳ್ಳೋಣ. 0 ಸೆಕೆಂಡಲ್ಲಿ ಸ್ಟಾರ್ಟ್ ಮಾಡಿರುತ್ತೆ, ಫಸ್ಟ್ ಸೆಕೆಂಡಲ್ಲಿ ಇಲ್ಲಿರುತ್ತೆ, ಸೆಕೆಂಡಲ್ಲಿ ಇಲ್ಲಿರುತ್ತೆ, ಥರ್ಡ್ ಸೆಕೆಂಡಲ್ಲಿ ಇಲ್ಲಿರುತ್ತೆ, ಫೋರ್ತ್ ಸೆಕೆಂಡ್ ಇಲ್ಲಿರುತ್ತೆ. ಪ್ರತಿಯೊಂದು ಸೆಕೆಂಡಲ್ಲೂ ಒಂದೊಂದು ಮೀಟರ್ ಡಿಸ್ಟೆನ್ಸನ್ನು ಕ್ಯಾರಿ ಮಾಡ್ತಾ ಇದ್ರೆ ಅಂದರೆ ಅರ್ಥ ಈಗ ಇಲ್ಲಿಂದ ಇಲ್ಲಿಗಿರೋಂಥ ಟೈಮ್ ಫ್ಯಾಕ್ಟರ್ ಎಷ್ಟು, 1 ಸೆಕೆಂಡ್. ಇಲ್ಲಿಂದ ಇಲ್ಲಿಗಿರೋಂಥ ಟೈಮ್ ಡಿಫ್ರೆನ್ಸ್ ಎಷ್ಟು, 1 ಸೆಕೆಂಡ್. ಇಲ್ಲಿಂದ ಇಲ್ಲಿಗಿರೋಂಥ ಟೈಮ್ ಡಿಫ್ರೆನ್ಸ್ ಎಷ್ಟು, 1 ಸೆಕೆಂಡ್. ಅಲ್ಲಿಗೆ ಪ್ರತಿ ಸೆಕೆಂಡ್ನಲ್ಲೂ ಬಾಡಿ ಈಕ್ವಲ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದೆ. ದೀಸ್ ಟೈಪ್ ಆಫ್ ಮೋಷನ್, ದೀಸ್ ಟೈಪ್ ಆಫ್ ಸ್ಪೀಡ್ ಈಸ್ ಸೋ ಕಾಲ್ಡ್, ಏನಂತ ಕರಿತೀವಿ ನಾವು ಅದನ್ನು, ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಅಂದರೆ ಎ ಬಾಡಿ ಈಸ್ ಸೆಟ್ ಟು ಬಿ ಇನ್ ಯೂನಿಫಾರ್ಮ್ ಸ್ಪೀಡ್. ಅಂದರೆ ಒಂದು ಬಾಡಿ ಒಂದು ಯೂನಿಫಾರ್ಮ್ ಸ್ಪೀಡಲ್ಲಿದೆ ಅಂದರೆ ಏನು ಮಾಡಬೇಕದು, ಈಕ್ವಲ್ ಡಿಸ್ಟೆನ್ಸನ್ನು ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಕವರ್ ಮಾಡಬೇಕು. ಇಟ್ ಶುಡ್ ಕವರ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂದರೆ ಪ್ರತಿ ಸಮಯದಲ್ಲಿ, ಅಂದರೆ ಒಂದೊಂದು ಸೆಕೆಂಡ್ಗೆ ಎಷ್ಟು, ಪ್ರತಿ ಸೆಕೆಂಡು ಒಂದೊಂದು ಮೀಟರೇ ಕವರ್ ಮಾಡ್ತಾ ಇದೆ. ಈ ಥರದ ಸ್ಪೀಡನ್ನು ನಾವೇನಂತ ಕರಿತೀವಿ, ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್, ಅಂದರೆ ಸೆಕೆಂಡ್ ಟೈಪ್ ಆಫ್ ಸ್ಪೀಡನ್ನು ಡಿಫೈನ್ ಮಾಡೋದಾದರೆ ಇಟ್ ಈಸ್ ನಥಿಂಗ್ ಬಟ್ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿಬೋದು. ವಾಟ್ ಡು ಯು ಮೀನ್ ಬೈ ನಾನ್ ಯೂನಿಫಾರ್ಮ್? ಯೂನಿ ಅಂದ್ರೆ ಏನು, ಸೇಮ್. ನಾನ್ ಯೂನಿಫಾರ್ಮ್ ಅಂದ್ರೆ ಏನು, ಸೇಮ್ ಇರಬಾರ್ದು ಅಂದರೆ ಅರ್ಥ. ಫಾರ್ ಎಕ್ಸಾಂಪಲ್, ಒಂದು ಬಾಡಿ ಮೂವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಇಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಪೊಸಿಷನ್ 0th ಸೆಕೆಂಡ್, ಫಸ್ಟ್ ಸೆಕೆಂಡಲ್ಲಿ ಇಲ್ಲಿದೆ, ಸೆಕೆಂಡ್ ಇಲ್ಲಿಗೆ ಹೋಯಿತು, ಆ್ಯಂಡ್ ಥರ್ಡ್ ಸೆಕೆಂಡ್ ಇಲ್ಲಿಗೆ ಬಂತು ಅಂತ ಅನ್ನೋದಾದರೆ, ಫಸ್ಟ್ ಸೆಕೆಂಡಲ್ಲಿ ಫಾರ್ ಎಕ್ಸಾಂಪಲ್ ಇಟ್ ಕವರ್ಸ್ 2 ಮೀಟರ್ ಡಿಸ್ಟೆನ್ಸ್, ಸೆಕೆಂಡಲ್ಲಿ ಇಟ್ ಕವರ್ಸ್ 2.2 ಮೀಟರ್ ಡಿಸ್ಟೆನ್ಸ್, ಥರ್ಡ್ ಸೆಕೆಂಡಲ್ಲಿ ಇಟ್ ಕವರ್ಸ್ ಅಗೈನ್ 2 ಮೀಟರ್ ಡಿಸ್ಟೆನ್ಸ್. ಅಂದರೆ ಅಬ್ಸರ್ವ್ ಮಾಡಿ, ವಿ ಲುಕ್ ಹಿಯರ್, ಅಗೈನ್ ಫಸ್ಟ್ ಸೆಕೆಂಡಲ್ಲಿ 2 ಮೀಟರು, ಸೆಕೆಂಡಲ್ಲಿ 2.2 ಮೀಟರ್. ಅಂದರೆ ಅಲ್ಲಿ ಏನಾಯಿತು, ಡಿಫ್ರೆನ್ಸ್ ಬಂತು. ಮೊದಲನೇ ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿರುತ್ತೋ ಎರಡನೇ ಸೆಕೆಂಡಲ್ಲಿ ಅಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿಲ್ಲ. ಅಲ್ಲಿಗೆ ಇಟ್ ಈಸ್ ಕವರಿಂಗ್ ಎ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಏನು, ಅನ್ಈಕ್ವಲ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದೆ. ಬಟ್ ಇನ್ ದ ಫಸ್ಟ್ ಕೇಸ್ ನಥಿಂಗ್ ಬಟ್ ಇನ್ ದ ಯೂನಿಫಾರ್ಮ್ ಕೇಸ್ ಈಕ್ವಲ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇತ್ತು. ನಾನ್ ಯೂನಿಫಾರ್ಮಲ್ಲಿ ಅನ್ಈಕ್ವಲ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದೆ. ಆದ್ದರಿಂದ
ಈ ತರದ ಸ್ಪೀಡ್ ನಾವೇನಂತ ಕರಿತೀವಿ ಅಂದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ರೈಟ್, ಯೂನಿಫಾರ್ಮ್ ಅಂದ್ರೆ ಏನಾಗಿರ್ಬೇಕು, ಇಟ್ ಶುಡ್ ಬಿ ಇನ್ ದ ಯೂನಿಫಾರ್ಮ್ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಬೇಕು. ಸೇಮ್ ಡೆಫಿನೇಷನ್ ವೆಲಾಸಿಟಿಗೂ ಸಹ. ಸ್ಪೀಡ್ ಬದಲು ವೆಲಾಸಿಟಿನ ಡಿಫೈನ್ ಮಾಡೋದಾದ್ರೆ ಸ್ಪೀಡನ್ನು ನಾವು ಡಿಸ್ಟೆನ್ಸ್ ಕವರ್ಡ್ ಅಥವಾ ಪಾತ್ ಲೆಂತ್ ಅಂತ ಕರಿತೀವಿ. ಅದೇ ವೆಲಾಸಿಟಿನ ಡಿಫೈನ್ ಮಾಡಬೇಕಾದ್ರೆ ವಿ ವಿಲ್ ರಿಪ್ಲೇಸ್ ದ ಡಿಸ್ಟೆನ್ಸ್ ಬೈ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಅರ್ಥ. ಅಂದ್ರೆ ಪ್ರತಿ ಸೆಕೆಂಡ್ ನಲ್ಲೂ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇದ್ರೆ ಯೂನಿಫಾರ್ಮ್ ವೆಲಾಸಿಟಿ, ಅನ್ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇದ್ರೆ ಇಟ್ ಈಸ್ ಸೋ ಕಾಲ್ಡ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಅಂದ್ರೆ ಎರಡಕ್ಕೂ ಒಂದೇ ಡೆಫಿನೇಷನ್. ಅದೇ ಆಕ್ಸಲರೇಷನ್ ಏನಾದರೂ ಡಿಫೈನ್ ಮಾಡೋದಾದ್ರೆ ಸೇಮ್ ಡೆಫಿನೇಷನ್, ಬಟ್ ದ ಡಿಸ್ಪ್ಲೇಸ್ಮೆಂಟ್ ಮಸ್ಟ್ ಬಿ ಚೇಂಜ್ಡ್ ಫ್ರಮ್ ಚೇಂಜ್ ಇನ್ ದ ವೆಲಾಸಿಟಿ. ಅಂದ್ರೆ ಈಕ್ವಲ್ ಚೇಂಜ್ ಇನ್ ದ ವೆಲಾಸಿಟಿ ಇದ್ರೆ ಇಟ್ ಈಸ್ ಸೋ ಕಾಲ್ಡ್ ಯೂನಿಫಾರ್ಮ್. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಬಾಡಿ ಮೂವ್ ಆಗ್ತಾ ಇರುತ್ತೆ ಈ ತರ. ಇನಿಷಿಯಲ್ಗೆ 0 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರುತ್ತೆ, ಇಲ್ಲಿಗೆ ಬಂದಾಗ 1 ಮೀಟರ್ ಪರ್ ಸೆಕೆಂಡ್, ಇಲ್ಲಿಗೆ ಬಂದಾಗ 2 ಮೀಟರ್ ಪರ್ ಸೆಕೆಂಡ್, ಇಲ್ಲಿಗೆ ಬಂದಾಗ 3 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಇದು ಫಸ್ಟ್ ಸೆಕೆಂಡು, ಇದು ಸೆಕೆಂಡ್ ಸೆಕೆಂಡು, ಇದು ಥರ್ಡ್ ಸೆಕೆಂಡ್ ಅಂತ ಅನ್ಕೊಳ್ಳೋದಾದ್ರೆ ಫಸ್ಟ್ ಸೆಕೆಂಡ್ ಅಲ್ಲಿ ದೇರ್ ಇಸ್ ಎ ಇನ್ಕ್ರೀಸ್ ಆಫ್ 1 ಮೀಟರ್ ಪರ್ ಸೆಕೆಂಡ್. ಅಗೈನ್ ಇನ್ ದ ಸೆಕೆಂಡ್ ಸೆಕೆಂಡ್ ದೇರ್ ಇಸ್ ಎ ಇನ್ಕ್ರೀಸ್ ಆಫ್ 1 ಮೀಟರ್ ಪರ್ ಸೆಕೆಂಡ್. 0 ಇದ್ದಿದ್ದು 1 ಆಯ್ತು, 1 ಇದ್ದಿದ್ದು 2 ಆಯ್ತು. ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ 1. ಅಗೈನ್ ಇಲ್ಲಿಂದ ಥರ್ಡ್ ಸೆಕೆಂಡ್ ಅಲ್ಲೂ ದ ಡಿಫರೆನ್ಸ್ ಈಸ್ 1 ಮೀಟರ್ ಪರ್ ಸೆಕೆಂಡ್. ಅಲ್ಲಿಗೆ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಈಕ್ವಲ್ ಆಗಿ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ದೀಸ್ ಟೈಪ್ ಆಫ್ ಆಕ್ಸಲರೇಷನ್ ಇಸ್ ಸೋ ಕಾಲ್ಡ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಕರಿತೀವಿ. ಸ್ಪೀಡ್ ಅನ್ನ ಡಿಫೈನ್ ಮಾಡ್ಬೇಕಾದ್ರೆ ಡಿಸ್ಟೆನ್ಸ್ ಅನ್ನ ತಗೋಬೇಕು. ವೆಲಾಸಿಟಿನ ಡಿಫೈನ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದ ಡಿಸ್ಪ್ಲೇಸ್ಮೆಂಟ್. ವೆನ್ ವಿ ಟೇಕ್ ದ ಆಕ್ಸಲರೇಷನ್ ಇನ್ ಟು ಅಕೌಂಟ್ ವಿ ಹ್ಯಾವ್ ಟು ಟೇಕ್ ಚೇಂಜ್ ಇನ್ ದ ವೆಲಾಸಿಟಿ. ಒಂದು ಬಾಡಿ ಆಕ್ಸಲರೇಟ್ ಆಗ್ತಾ ಇದೆ ಅಂತ ಕರೆಯೋದು ಯಾವಾಗ ನಾವು, ವೆಲಾಸಿಟಿ ಚೇಂಜ್ ಆಗ್ತಾ ಇದ್ದಾಗ. ಇಫ್ ದ ವೆಲಾಸಿಟಿ ಡಸ್ ನಾಟ್ ಚೇಂಜ್ ದ ಆಕ್ಸಲರೇಷನ್ ವಿಲ್ ಬಿ ಈಕ್ವಲ್ ಟು 0. ಆಕ್ಸಲರೇಷನ್ ಏನಾಗಿರುತ್ತೆ, 0 ಇರುತ್ತೆ. ಅಕಸ್ಮಾತ್ ಒಂದು ಬಾಡಿದು ಸ್ಪೀಡು ಅಥವಾ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ ಅಂದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬಾಡಿ ಈಸ್ ಇನ್ ಆಕ್ಸಲರೇಷನ್. ಯಾಕೆ, ಅಲ್ಲಿ ಆಕ್ಸಲರೇಷನ್ ಬದಲಾಗ್ತಾ ಇದೆ ಅಂತ ಕರೀತಾ ಇರುತ್ತೆ. ಅಗೈನ್ ಫಾರ್ ಎಕ್ಸಾಂಪಲ್ ಒಂದು ಬಾಡಿ ಮೂವ್ ಆಗ್ತಾ ಇದೆ, ಈ 0 ಸೆಕೆಂಡ್ ಅಲ್ಲಿ 0 ಮೀಟರ್ ಪರ್ ಸೆಕೆಂಡ್ ಇತ್ತು, ಇಲ್ಲಿಗೆ ಬರ್ಬೇಕಾದ್ರೆ 1 ಮೀಟರ್ ಪರ್ ಸೆಕೆಂಡ್ ಆಯ್ತು, ಇಲ್ಲಿಗೆ ಬಂದಾಗ 3 ಮೀಟರ್ ಪರ್ ಸೆಕೆಂಡ್ ಆಯ್ತು, ಇಲ್ಲಿಗೆ ಬಂದಾಗ 8 ಮೀಟರ್ ಪರ್ ಸೆಕೆಂಡ್ ಆಯ್ತು. ಅಬ್ಸರ್ವ್ ಮಾಡಿ, ದಿಸ್ ಇಸ್ ಫಸ್ಟ್ ಸೆಕೆಂಡ್, ದಿಸ್ ಇಸ್ ಸೆಕೆಂಡ್ ಸೆಕೆಂಡ್ ಅಂಡ್ ದಿಸ್ ಇಸ್ ಥರ್ಡ್ ಸೆಕೆಂಡ್. ಇಲ್ಲಿಂದ ಇಲ್ಲಿಗಿರೋದು 1 ಮೀಟರ್ ಪರ್ ಸೆಕೆಂಡ್ ಡಿಫ್ರೆನ್ಸು, ಇಲ್ಲಿಂದ ಇಲ್ಲಿ ಇರೋದು 2 ಮೀಟರ್ ಪರ್ ಸೆಕೆಂಡ್ ಡಿಫ್ರೆನ್ಸು, ಇಲ್ಲಿಂದ ಇಲ್ಲಿಗಿರೋದು 5 ಮೀಟರ್ ಪರ್ ಸೆಕೆಂಡ್ ಡಿಫ್ರೆನ್ಸ್. ಅಲ್ಲಿಗೆ ಫಸ್ಟ್ ಸೆಕೆಂಡ್ ಅಲ್ಲಿ ದೇರ್ ಇಸ್ ಎ ಚೇಂಜ್ ಆಫ್ ವೆಲಾಸಿಟಿ ದಟ್ ಈಸ್ ನಥಿಂಗ್ ಬಟ್ 1 ಮೀಟರ್ ಪರ್ ಸೆಕೆಂಡ್. ಅದೇ ಸೆಕೆಂಡ್ ಸೆಕೆಂಡ್ ಅಲ್ಲಿ ದೇರ್ ಇಸ್ ಎ ಚೇಂಜ್ ಆಫ್ ವೆಲಾಸಿಟಿ ಆಫ್ 2 ಮೀಟರ್ ಪರ್ ಸೆಕೆಂಡ್. ಅದೇ ಥರ್ಡ್ ಸೆಕೆಂಡ್ ಅಲ್ಲಿ ದೇರ್ ಇಸ್ ಎ ಚೇಂಜ್ ಆಫ್ ವೆಲಾಸಿಟಿ ಆಫ್ 5 ಮೀಟರ್ ಪರ್ ಸೆಕೆಂಡ್. ದೀಸ್ ನಥಿಂಗ್ ಬಟ್ ದ ವೆಲಾಸಿಟಿ ಇಸ್ ಚೇಂಜಿಂಗ್ ಇನ್ ಎ ಅನ್ಈಕ್ವಲ್ ಮ್ಯಾನರ್. ಅಂದ್ರೆ ಈಕ್ವಲ್ ಆಗಿ ಸೇಮ್ ಆಗಿ ಆಗ್ತಾ ಇಲ್ಲ, ಅದು ಡಿಫ್ರೆಂಟ್ ಆಗಿ ಆಗ್ತಾ ಇದೆ. ದಟ್ ಟೈಪ್ ಆಫ್ ಆಕ್ಸಲರೇಷನ್ ಇಸ್ ಸೋ ಕಾಲ್ಡ್ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಕರೀತಾರೆ. ಅಲ್ಲಿಗೆ ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಏನು, ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಏನು, ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ಏನು, ಎಲ್ಲದಕ್ಕೂ ಒಂದೇ ಡೆಫಿನೇಷನ್. ಬಟ್ ವಿ ಹ್ಯಾವ್ ಟು ಯೂಸ್ ದ ಸಫಿಕ್ಸ್ ಆಸ್ ದ, ಯಾವುದನ್ನ ತಗೋತಿದೀವಿ ಆ ತರ ಸಫಿಕ್ಸ್ ಅನ್ನು ತಗೋಬೇಕು. ಸ್ಪೀಡ್ ತಗೊಂಡ್ರೆ ಡಿಸ್ಟೆನ್ಸ್, ವೆಲಾಸಿಟಿ ತಗೊಂಡ್ರೆ ಡಿಸ್ಪ್ಲೇಸ್ಮೆಂಟ್, ಆಕ್ಸಲರೇಷನ್ ತಗೊಂಡ್ರೆ ಚೇಂಜ್ ಇನ್ ದ ವೆಲಾಸಿಟಿ. ನಥಿಂಗ್ ಬಟ್ ಯೂನಿಫಾರ್ಮ್ ವೆಲಾಸಿಟಿನ ಡಿಫೈನ್ ಮಾಡೋದಾದ್ರೆ ಎ ಬಾಡಿ ಸೆಟ್ ಟು ಬಿ ಇನ್ ಯೂನಿಫಾರ್ಮ್ ವೆಲಾಸಿಟಿ. ಒಂದು ಬಾಡಿ ಯೂನಿಫಾರ್ಮ್ ವೆಲಾಸಿಟಿಲಿ ಇದೆ ಅಂದ್ರೆ ಇಟ್ ಶುಡ್ ಕವರ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅದೇ ಸ್ಪೀಡ್ ಡಿಫೈನ್ ಮಾಡ್ಬೇಕಾದ್ರೆ ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅಲ್ಲಿಗೆ ವಿ ಕ್ಯಾನ್ ಡಿಫೈನ್ ಬೋತ್ ಆಫ್ ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್ ಅಕಾರ್ಡಿಂಗ್ ಟು ದೇರ್ ರೆಸ್ಪೆಕ್ಟಿವ್ ಒನ್ಸ್. ಅಂದರೆ ಡಿಸ್ಟೆನ್ಸ್ ತಗೊಂಡಾಗ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ತಗೊಂಡಾಗ ಏನಾಗುತ್ತೆ, ಆ್ಯಂಡ್ ಚೇಂಜ್ ಇನ್ ದ ವೆಲಾಸಿಟಿ ತಗೊಂಡಾಗ ಏನಾಗುತ್ತೆ. ರೈಟ್, ವಿಲ್ ಸ್ಟೆಪ್ ಆನ್ ಟು ದ ಥರ್ಡ್ ಟೈಪ್ ಆಫ್ ಸ್ಪೀಡ್, ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್. ಥರ್ಡ್ ಒನ್ ಈಸ್ ಇನ್ಸ್ಟಂಟೇನಿಯಸ್. Either it may be of 3 types. Either it may be speed, either it may be velocity, either it may be acceleration. Okay, hangandre ಏನು ಇನ್ಸ್ಟಂಟೇನಿಯಸ್?
ಹಂಗಂದ್ರೆ ಏನು ಇನ್ಸ್ಟಂಟೇನಿಯಸ್ ಅಂದ್ರೆ ಏನು? ಇನ್ಸ್ಟೆಂಟ್ ಅಂದ್ರೆ ಅರ್ಥ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಬಾಡಿ ಮೂವ್ ಆಗ್ತಾ ಇದೆ, ಇಫ್ ಇಟ್ ಈಸ್ 0 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇತ್ತು, ಈಗ 1 ಮೀಟರ್ ಪರ್ ಸೆಕೆಂಡ್ ಬಂತು. ದಿಸ್ ಇಸ್ ದ 2 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದೆ, ಇಲ್ಲಿಗೆ ಬಂದಾಗ 8 ಮೀಟರ್ ಪರ್ ಸೆಕೆಂಡ್ ಬಂತು ಅಂತಾನೆ ಅನ್ಕೊಳ್ಳೋಣ. ಹಂಗಾರೆ ವಾಟ್ ಈಸ್ ದ ಸ್ಪೀಡ್ ಆಫ್ ಎ ಪಾರ್ಟಿಕಲ್ ಆರ್ ಎನ್ ಆಬ್ಜೆಕ್ಟ್ ಅಟ್ ದ ಸೆಕೆಂಡ್ ಅಂದ್ರೆ ಇದು ಮೊದಲನೇ ಸೆಕೆಂಡ್ ಅಲ್ಲಿ, ಇದು 2ನೇ ಸೆಕೆಂಡ್ ಅಲ್ಲಿ. 2ನೇ ಸೆಕೆಂಡ್ ಅಲ್ಲಿ ಸ್ಪೀಡ್ ಎಷ್ಟಿದೆ? 2 ಮೀಟರ್ ಪರ್ ಸೆಕೆಂಡ್. ಹಂಗಾದ್ರೆ ದಿಸ್ ಈಸ್ ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಅಟ್ ದ ಎಂಡ್ ಆಫ್ ಸೆಕೆಂಡ್ ಅಂದ್ರೆ ಅರ್ಥ ದಿಸ್ ಈಸ್ ನಥಿಂಗ್ ಬಟ್ ಇನ್ಸ್ಟಂಟೇನಿಯಸ್. ಅಂದ್ರೆ ಸ್ಪೀಡ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್, ಅಂದ್ರೆ ನಿರ್ದಿಷ್ಟವಾದ ಸಮಯದಲ್ಲಿ ಎಷ್ಟು ಸ್ಪೀಡ್ ಇರುತ್ತೋ ಅದನ್ನೇ ನಾವೇನಂತ ಕರಿತೀವಿ? ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಎ ವೆಲಾಸಿಟಿ, ಇಟ್ ಈಸ್ ಸೋ ಕಾಲ್ಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ನಥಿಂಗ್ ಬಟ್ ವೆಲಾಸಿಟಿ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಅದೇ ಆಕ್ಸಲರೇಷನ್ ಆಗಿದ್ರೆ, ಇಫ್ ಇಟ್ ಇಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿತ್ತು ಅಂತ ತಿಳ್ಕೊಳ್ಳಿ, ಇಟ್ ಈಸ್ ಸೋ ಕಾಲ್ಡ್ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಅಂತ ಕರಿತೀವಿ. ಯಾಕೆ? ಇಟ್ ಈಸ್ ನಥಿಂಗ್ ಬಟ್ ಆಕ್ಸಲರೇಷನ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಅದಕ್ಕೆ ಅದನ್ನ ನಾವೇನಂತ ಕರಿತೀವಿ? ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಅಂತ ಕರಿತೀವಿ. ಅಂದ್ರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನಾವು ಏನನ್ನ ಮೆಷರ್ ಮಾಡ್ತಾ ಇದೀವೋ ದಟ್ ಈಸ್ ಸೋ ಕಾಲ್ಡ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ. ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎಷ್ಟಿರುತ್ತೆ ಅನ್ನೋದನ್ನ ಹೇಳುತ್ತದು. Right. The last one is nothing but average value. Average, it is of 3 types. One is speed, then another one is velocity, and then last one is acceleration. ಅಂದ್ರೆ ಏನು ಆವರೇಜ್ ವೆಲಾಸಿಟಿ ಅಂದ್ರೆ ಏನು? ಇದು ನಥಿಂಗ್ ಬಟ್ ಸ್ಪೀಡ್ ನಾವು ಯಾವ ತರ ಡಿಫೈನ್ ಮಾಡ್ತೀವಿ? ಸ್ಪೀಡ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬೈ ಟೈಮಾ? ನಥಿಂಗ್ ಬಟ್ ಡಿಸ್ಟೆನ್ಸ್ ಅಂದ್ರೂ ಒಂದೇ, ಪಾತ್ ಲೆಂತ್ ಅಂದ್ರೂ ಒಂದೇನಾ? ನಥಿಂಗ್. ಇಲ್ಲಿ ಆವರೇಜ್ ತಗೋತಾ ಇದೀವಿ ಅಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದ ಹೋಲ್ ಕಾನ್ಸೆಪ್ಟ್. ಅಂದ್ರೆ ಈಗ ಒಂದು ಆಬ್ಜೆಕ್ಟ್ ಮೂವಿಂಗ್ ಅಲ್ಲಿ ಇದೆ, ಇಲ್ಲಿಂದ ಇಲ್ಲಿವರೆಗೂ ತಗೋಬೇಕು. ನಥಿಂಗ್ ಬಟ್ ವಿ ಹ್ಯಾವ್ ಟು ಕನ್ಸಿಡರ್ ದ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಟೇಕನ್. ಫಾರ್ ಎಕ್ಸಾಂಪಲ್, ಎ ಬಾಡಿ is covering in 15 meter in 5 seconds. ಇಲ್ಲಿಂದ ಇಲ್ಲಿಗೆ ಎ ಇಂದ ಬಿ ಗೆ ಎಷ್ಟಿದೆ ಡಿಸ್ಟೆನ್ಸು? 15 ಮೀಟರ್ ಇದೆ. ಎಷ್ಟು ಡಿಸ್ಟೆನ್ಸ್ ಈ ಡಿಸ್ಟೆನ್ಸ್ ಕವರ್ ಮಾಡಕ್ಕೆ ಎಷ್ಟು ಟ್ರಾವೆಲ್ ಮಾಡ್ತಾ ಇದೆ? ಅಲ್ಲಿಗೆ 15 ಟೋಟಲ್ ಡಿಸ್ಟೆನ್ಸ್ ಕವರ್ ಡಿವೈಡ್ ಬೈ ಟೈಮ್ ಇಸ್ ಈಕ್ವಲ್ ಟು 5. ಅಲ್ಲಿಗೆ 1 3 ಅಲ್ಲಿಗೆ ದ ಸ್ಪೀಡ್ ವಿಲ್ ಬಿ ಈಕ್ವಲ್ ಟು 5. ದಟ್ ಈಸ್ ನಥಿಂಗ್ ಬಟ್ ಆ ಸ್ಪೀಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆವರೇಜ್ ಸ್ಪೀಡ್ ಅಂತ ಕರಿತೀವಿ. ಯಾಕೆ ಅಂದ್ರೆ ವಿ ಆರ್ ಕನ್ಸಿಡರಿಂಗ್ ದ ಟೋಟಲ್ ವ್ಯಾಲ್ಯೂಸ್. ಡಿಫೈನ್ ಮಾಡಬೇಕಾದ್ರೆ ಟೋಟಲ್ ವ್ಯಾಲ್ಯೂಸ್ಗೆ ಡಿಫೈನ್ ಮಾಡಿದ್ರೆ ಸೊ ದಟ್ ಇಸ್ ಸೋ ಕಾಲ್ಡ್ ಆವರೇಜ್ ಸ್ಪೀಡ್ ಅಂತ ಕರಿತೀವಿ. ಅದೇ ಸೇಮ್ ಥಿಂಗ್ ನಾವೇನಾದ್ರು ವೆಲಾಸಿಟಿಗೆ ಡಿಫೈನ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ವಿ ಹ್ಯಾವ್ ಟು ಕನ್ಸಿಡರ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್ ಅನ್ನು ತಗೋಬೇಕು. ಅಕಸ್ಮಾತ್ ಡಿಸ್ಪ್ಲೇಸ್ಮೆಂಟ್ ಬದಲು ಚೇಂಜ್ ಇನ್ ದ ವೆಲಾಸಿಟಿ ತಗೊಂಡ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಆವರೇಜ್ ಆಕ್ಸಲರೇಷನ್ ಅಂತ ಕರಿತೀವಿ. ಸ್ಪೀಡ್ ಬೇಕಾ? ಕನ್ಸಿಡರ್ ದ ಡಿಸ್ಟೆನ್ಸ್ ಅಥವಾ ಟೋಟಲ್ ಡಿಸ್ಟೆನ್ಸ್, ರೈಟ್. ವೆಲಾಸಿಟಿ ಬೇಕಾ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಅದೇ ಆಕ್ಸಲರೇಷನ್ ಬೇಕಾ? ಟೋಟಲ್ ಚೇಂಜ್ ಇನ್ ದ ವೆಲಾಸಿಟಿನ ಕನ್ಸಿಡರ್ ಮಾಡ್ಕೊಳ್ಳಿ. ಅಲ್ಲಿಗೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಗೆ ಡಿಪೆಂಡ್ ಆಗಿರೋಂಥ ಕ್ವಾಂಟಿಟಿ ತಗೊಂಡ್ರೆ ವಿ ವಿಲ್ ಗೆಟ್ ದ ನೆಕ್ಸ್ಟ್ ಥಿಂಗ್, ರೈಟ್. ಅರ್ಥ ಆಯ್ತಾ ಇದೆಯಾ? ರೈಟ್. ಅಲ್ಲಿಗೆ ದೇರ್ ಆರ್ ಜನರಲಿ ಅಲ್ಲಿಗೆ ನಾವೇನಂತ ಡಿಫೈನ್ ಮಾಡ್ದೋ 4 ಟೈಪ್ ಆಫ್ ಸ್ಪೀಡ್, ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಇದೆ. ಯಾವ್ಯಾವುದು? ದ ಫಸ್ಟ್ ಒನ್ ಈಸ್ ಯೂನಿಫಾರ್ಮ್ ಒನ್, ಅಂದ್ರೆ ಸೇಮ್ ಇರಬೇಕು. ದ ನೆಕ್ಸ್ಟ್ ಒನ್ ಈಸ್ ನಾನ್ ಯೂನಿಫಾರ್ಮ್. ಥರ್ಡ್ ಒನ್ ಈಸ್ ಇನ್ಸ್ಟಂಟೇನಿಯಸ್. ಫೋರ್ತ್ ಒನ್ ಈಸ್ ಆವರೇಜ್. ಇಲ್ಲಿ again we are defining for speed, we are defining for velocity, we are defining for acceleration, right. ಸ್ಪೀಡ್ ಅಂದ್ರೆ ಯಾವ ತರ ಡಿಫೈನ್ ಮಾಡ್ತಾ ಇದೀವಿ? ಈಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಬೇಕು ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಇಲ್ಲಿ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಕವರ್ ಮಾಡಿರಬೇಕು. ಇಲ್ಲಿ ಈಕ್ವಲ್ ಚೇಂಜ್ ಇನ್ ದ ವೆಲಾಸಿಟಿನ ಕವರ್ ಮಾಡಿರ್ಬೇಕದು. ಅಗೈನ್ ಇಲ್ಲಿ ಅಂದ್ರೆ ಅನ್ಈಕ್ವಲ್ ಡಿಸ್ಟೆನ್ಸ್, ಅಗೈನ್ ಅನ್ಈಕ್ವಲ್ ಡಿಸ್ಪ್ಲೇಸ್ಮೆಂಟ್, ಅನ್ಈಕ್ವಲ್ ಚೇಂಜ್ ಇನ್ ದ ವೆಲಾಸಿಟಿ. ಇಲ್ಲಿ
ವೆಲಾಸಿಟಿ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್, ಸ್ಪೀಡ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ನಿಮ್ಗೆ ಯಾವ್ದು ಬೇಕೋ ಅದನ್ನ ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸ್ಪೀಡ್ ಬೇಕಾ, ಸ್ಪೀಡ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ವೆಲಾಸಿಟಿ ಬೇಕಾ, ವೆಲಾಸಿಟಿ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಆಕ್ಸಲರೇಷನ್ ಬೇಕಾ, ಆಕ್ಸಲರೇಷನ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಆವರೇಜ್ ಬೇಕು ಅಂದ್ರೆ ಏನ್ ಮಾಡಬೇಕು, ನಾವು ಟೋಟಲ್ ವ್ಯಾಲ್ಯೂ ಬೈ ಟೋಟಲ್ ಟೈಮ್ ಟೇಕನ್ ಅನ್ನ ಡಿವೈಡ್ ಮಾಡಬೇಕು. ಟೋಟಲ್ ಟೈಮ್ ಅನ್ನ ಡಿವೈಡ್ ಮಾಡಬೇಕು. ಡಿಸ್ಟೆನ್ಸ್ ಡಿಫೈನ್ ಮಾಡೋದಾದ್ರೆ ವಿ ವಿಲ್ ಗೆಟ್ ಆವರೇಜ್ ಸ್ಪೀಡ್. ಡಿಸ್ಪ್ಲೇಸ್ಮೆಂಟ್ ಡಿಫೈನ್ ಮಾಡೋದಾದ್ರೆ ವಿ ವಿಲ್ ಗೆಟ್ ಆವರೇಜ್ ವೆಲಾಸಿಟಿ. ಅದೇ ಇದು ಚೇಂಜ್ ಇನ್ ದ ವೆಲಾಸಿಟಿ ಡಿಫೈನ್ ಮಾಡೋದಾದ್ರೆ ವಿ ವಿಲ್ ಗೆಟ್ ಆಕ್ಸಲರೇಷನ್. ಅಲ್ಲಿಗೆ ದೇರ್ ಆರ್ 4 ಟೈಪ್ಸ್ ಆಫ್ ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್: ಯೂನಿಫಾರ್ಮ್, ನಾನ್ ಯೂನಿಫಾರ್ಮ್, ಇನ್ಸ್ಟಂಟೇನಿಯಸ್, ಆವರೇಜ್ ವ್ಯಾಲ್ಯೂ. ನಿಮಗೆ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ, ಒಂದು ಡೆಫಿನೇಷನ್ಸ್ ಅನ್ನ ಪದೇ ಪದೇ ದೇ ವಿಲ್ ಆಸ್ಕ್ ಫಾರ್ 1 ಮಾರ್ಕ್ಸ್. ಯೂನಿಫಾರ್ಮ್ ಅಂತ ಅರ್ಥ ಸೇಮ್, ನಾನ್ ಯೂನಿಫಾರ್ಮ್ ಅಂದ್ರೆ ಡಿಫರೆಂಟ್, ಇನ್ಸ್ಟಂಟೇನಿಯಸ್ ಅಂದ್ರೆ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್, ಆವರೇಜ್ ಅಂದ್ರೆ ಟೋಟಲ್ ವ್ಯಾಲ್ಯೂ ಬೈ ಟೋಟಲ್ ಟೈಮ್ ಟೇಕನ್. ಡಿಸ್ಟೆನ್ಸ್ ಆದ್ರೂ ಆಗಿರ್ಬೋದು, ಡಿಸ್ಪ್ಲೇಸ್ಮೆಂಟ್ ಆದ್ರೂ ಆಗಿರ್ಬೋದು, ಚೇಂಜ್ ಇನ್ ದ ವೆಲಾಸಿಟಿ ಬೇಕಾದ್ರೂ ಆಗಿರಬಹುದು. ಇದಿಷ್ಟು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡು ಏನ್ ಮಾಡೋಣ, ವಿ ವಿಲ್ ಸ್ಟೆಪ್ ಇನ್ ಟು ದ ಗ್ರಾಫಿಕಲ್ ನೇಚರ್ ಆಫ್ ದಿ ಮೋಷನ್. ಅಂದ್ರೆ ಒಂದು ಮೋಷನ್ ಅನ್ನ ಯಾವ ತರ ಒಂದು ಗ್ರಾಫಿಕಲ್ ನೇಚರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಬರೋಣ.